ನಮಸ್ತೆ, ನಾನು ಚಂದ್ರಕಲಾ ನೀರಾಳ. 10ನೇ ತರಗತಿಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಕಲಿಯುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಭೂಗೋಳಶಾಸ್ತ್ರದ ತರಗತಿಗೆ ಪ್ರೀತಿಯ ಸ್ವಾಗತ. ಕಳೆದ ತರಗತಿಗಳಲ್ಲಿ ನಾವು ಭೂಮಿಯ ಚಲನೆ, ಸೂರ್ಯನ ಆಯನ, ಆಮೇಲೆ ಋತುಗಳು ಇವುಗಳ ಬಗ್ಗೆ ಎಲ್ಲ ಕಲ್ತಿದ್ದೇವೆ ಅಲ್ವಾ. ಈ ತರಗತಿಯಲ್ಲಿ ಪ್ರಾರಂಭದಲ್ಲಿ ನಾವು ಸ್ವಲ್ಪ ಮೊದಲು ಕಲಿತ ವಿಷಯಗಳ ಬಗ್ಗೆ ನೋಡೋಣ. ಅಂದ್ರೆ ಕಳೆದ ತರಗತಿಯಲ್ಲಿ ನಾವು 4 ಪ್ರಧಾನವಾದ ದಿನಗಳ ಬಗ್ಗೆ ನೋಡಿದ್ದೇವಲ್ವಾ. ಮಾರ್ಚ್ 21, ಜೂನ್ 21, ಸೆಪ್ಟೆಂಬರ್ 23 ಹಾಗೂ ಡಿಸೆಂಬರ್ 22. ಏನು ಈ ದಿನಗಳ ವಿಶೇಷತೆ? ಮಾರ್ಚ್ 21 ಏನಾಗಿರ್ತದೆ? ಸಮರಾತ್ರಿ ದಿನ ಆಗಿರ್ತದೆ ಅಲ್ವಾ. ಅಂದ್ರೆ ಸೂರ್ಯನ ಸ್ಥಾನ ಭೂಮಧ್ಯ ರೇಖೆಯ ನೇರ ಇರ್ತದೆ. ಆದ ಕಾರಣ ಉತ್ತರಾರ್ಧಗೋಳದಲ್ಲಿ ಹಗಲು ಮತ್ತು ರಾತ್ರಿಯ ದೈರ್ಘ್ಯ ಏನಾಗಿರ್ತದೆ? ಸಮಾನವಾಗಿರ್ತದೆ ಅಂತೇಳಿ ಕಲ್ತಿದ್ದೇವೆ ಅಲ್ವಾ. ಅದೇ ತರ ಜೂನ್ 21ಕ್ಕೆ ಕರ್ಕಾಟಕ ಸಂಕ್ರಾಂತಿ ಅಲ್ವಾ. ಅಂದ್ರೆ ಸೂರ್ಯನ ಸ್ಥಾನ ಉತ್ತರಾಯಣ ರೇಖೆಯಲ್ಲಿ ಇರ್ತದೆ, ನೇರ ಇರ್ತದೆ. ಆಮೇಲೆ ಆ ದಿವಸ ಉತ್ತರಾರ್ಧಗೋಳದಲ್ಲಿ ರಾತ್ರಿಯ ದೈರ್ಘ್ಯ ಕಡಿಮೆ ಹಾಗೂ ಹಗಲಿನ ದೈರ್ಘ್ಯ ಹೆಚ್ಚಾಗಿರ್ತದೆ. ಅದೇ ತರ ಸೆಪ್ಟೆಂಬರ್ 23 ಸಮರಾತ್ರಿ ದಿನ ಆಗಿರ್ತದೆ. ಅಂದ್ರೆ ಸೂರ್ಯನ ಸ್ಥಾನ ಭೂಮಧ್ಯ ರೇಖೆಯ ನೇರ ಆಗಿರ್ತದೆ. ಆಮೇಲೆ ಹಗಲು ಮತ್ತು ರಾತ್ರಿ ಉತ್ತರಾರ್ಧಗೋಳದಲ್ಲಿ ಆ ದಿನ ಕೂಡ ಸಮಾನವಾಗಿರ್ತದೆ. ಇನ್ನು ಡಿಸೆಂಬರ್ 22 ಮಕರ ಸಂಕ್ರಾಂತಿ. ಆ ದಿವಸ ಸೂರ್ಯನ ಸ್ಥಾನ ದಕ್ಷಿಣಾಯನ ರೇಖೆಯಲ್ಲಿ ನೇರ ಇರ್ತದೆ. ಆಮೇಲೆ ಉತ್ತರಾರ್ಧಗೋಳದಲ್ಲಿ ಹಗಲಿನ ದೈರ್ಘ್ಯ ಕಡಿಮೆ ಆಗಿರ್ತದೆ ಹಾಗೂ ರಾತ್ರಿಯ ದೈರ್ಘ್ಯ ಹೆಚ್ಚಾಗಿರ್ತದೆ. ಇನ್ನು 4 ಋತುಗಳ ಬಗ್ಗೆ ನಾವು ಕಲ್ತಿದ್ದೇವೆ. ಯಾವುದೆಲ್ಲ? ವಸಂತ ಕಾಲ, ಬೇಸಿಗೆ ಕಾಲ, ಹೇಮಂತ ಕಾಲ ಮತ್ತೆ ಚಳಿಗಾಲ ಅಲ್ವಾ. ಇದರ ಬಗ್ಗೆ ಸ್ವಲ್ಪ ನೋಡುವ. ಅಂದ್ರೆ ನೋಡಿಲಿ, ತಿಂಗಳುಗಳು ಯಾವ ತಿಂಗಳಲ್ಲಿ ಈ ವಸಂತ ಕಾಲ ಬರ್ತದೆ ಅಂತೇಳಿ ಎಲ್ಲ ನೋಡುವ. ಅಂದ್ರೆ ಮಾರ್ಚ್ 21ರಿಂದ ಜೂನ್ 21ರವರೆಗೆ ಈ ಸೂರ್ಯನ ಆಯನ ಎಲ್ಲಿರ್ತದೆ ಅಂತ ಹೇಳಿದ್ರೆ ಭೂಮಧ್ಯ ರೇಖೆಯಿಂದ ಅಲ್ವಾ. ಈಗ ನಾವೊಂದು ಗ್ಲೋಬ್ ಅನ್ನು ತೆಗೆದು ನೋಡಿದ್ರೆ, ಗೋಳವನ್ನು ತೆಗೆದು ನೋಡಿದ್ರೆ ಇದರ ನಡುವಲ್ಲಿ ಬರುವಂತದ್ದು ಭೂಮಧ್ಯ ರೇಖೆ ಅಲ್ವಾ. ಭೂಮಧ್ಯ ರೇಖೆ ಇಕ್ವೇಟರ್ 0 ಡಿಗ್ರಿಯಲ್ಲಿ ಬರುವಂತದ್ದು. ಈ ಭೂಮಧ್ಯ ರೇಖೆಯಿಂದ ಸೂರ್ಯನ ಆಯನ ಮಾರ್ಚ್ 21ರಿಂದ ಜೂನ್ 21ರವರೆಗೆ ಏನಾಗಿರ್ತದೆ ಅಂತ ಹೇಳಿದ್ರೆ ಉತ್ತರಾಯಣ ರೇಖೆಯ ಕಡೆಗೆ ಇರ್ತದೆ. ಉತ್ತರಾಯಣ ರೇಖೆಯ ಕಡೆಗೆ ಇರ್ತದೆ. ಆ ಸಮಯದಲ್ಲಿ ಉತ್ತರಾರ್ಧಗೋಳದಲ್ಲಿ ಏನಾಗಿರ್ತದೆ ಅಂತ ಹೇಳಿದ್ರೆ ವಸಂತ ಕಾಲ ಆಗಿರ್ತದೆ. ಅದೇ ದಕ್ಷಿಣಾರ್ಧಗೋಳದಲ್ಲಿ ಹೇಮಂತ ಕಾಲ ಆಗಿರ್ತದೆ. ಆಮೇಲೆ ಜೂನ್ 21ರಿಂದ ಸೆಪ್ಟೆಂಬರ್ 23ರವರೆಗೆ ಉತ್ತರಾಯಣ ರೇಖೆಯಿಂದ ಅಂದ್ರೆ ಸೂರ್ಯನ ಆಯನ ಉತ್ತರಾಯಣ ರೇಖೆಯಿಂದ ಭೂಮಧ್ಯ ರೇಖೆಯ ಕಡೆಗೆ ಆಗಿರ್ತದೆ. ಈ ಸಂದರ್ಭದಲ್ಲಿ ಉತ್ತರಾರ್ಧಗೋಳದಲ್ಲಿ ಏನಾಗಿರ್ತದೆ? ಬೇಸಿಗೆ ಕಾಲ ಆಗಿರ್ತದೆ. ಆಮೇಲೆ ದಕ್ಷಿಣಾರ್ಧಗೋಳದಲ್ಲಿ ಚಳಿಗಾಲ ಆಗಿರ್ತದೆ. ಅದೇ ತರ ಸೆಪ್ಟೆಂಬರ್ 23ರಿಂದ ಡಿಸೆಂಬರ್ 22ರವರೆಗೆ ಸೂರ್ಯನ ಆಯನ ಭೂಮಧ್ಯ ರೇಖೆಯಿಂದ ದಕ್ಷಿಣಾಯನ ರೇಖೆಯ ಕಡೆಗೆ ಇರ್ತದೆ. ಆ ಸಂದರ್ಭದಲ್ಲಿ ಉತ್ತರಾರ್ಧಗೋಳದಲ್ಲಿ ಏನಾಗಿರ್ತದೆ? ಹೇಮಂತ ಕಾಲ ಆಗಿರ್ತದೆ. ಆಮೇಲೆ ದಕ್ಷಿಣಾರ್ಧಗೋಳದಲ್ಲಿ ಏನಾಗಿರ್ತದೆ ಅಂದ್ರೆ ವಸಂತ ಕಾಲ ಆಗಿರ್ತದೆ. ಅದೇ ತರ ಡಿಸೆಂಬರ್ 22ರಿಂದ ಮಾರ್ಚ್ 21ರವರೆಗೆ ದಕ್ಷಿಣಾಯನ ರೇಖೆಯಿಂದ ಏನು ಭೂಮಧ್ಯ ರೇಖೆಯ ಕಡೆಗೆ ಆಗಿರ್ತದೆ ಸೂರ್ಯನ ಆಯನ. ಆಮೇಲೆ ಉತ್ತರಾರ್ಧಗೋಳದಲ್ಲಿ ಆವಾಗ ಚಳಿಗಾಲ ಆಗಿರ್ತದೆ. ಅದೇ ತರ ದಕ್ಷಿಣಾರ್ಧಗೋಳದಲ್ಲಿ ಬೇಸಿಗೆ ಕಾಲ ಆಗಿರ್ತದೆ. ಇದಿಷ್ಟು ಈ ವಸಂತ ಕಾಲ ಅಂದ್ರೆ ವಸಂತ ಕಾಲ ಅಂತಲ್ಲ, ಋತುಗಳು ಹೇಗೆ ಬದಲಾಗ್ತದೆ ಅಂತ ಹೇಳಿ ಈ ಸೂರ್ಯನಾಯನದಿಂದಾಗಿ ಋತುಗಳು ಉತ್ತರಾರ್ಧಗೋಳ ಮತ್ತು ದಕ್ಷಿಣಾರ್ಧಗೋಳದಲ್ಲಿ ಹೇಗೆ ಆಗ್ತದೆ ಅಂತ ಹೇಳೋದ್ರ ಬಗ್ಗೆ ಕಳೆದ ಕ್ಲಾಸ್ ಅಲ್ಲಿ ನಾವು. ಇನ್ನು ನಮ್ಗೆ ಗೊತ್ತಿರುವ ವಿಷಯ ಅಲ್ವಾ. ಸಾಮಾನ್ಯವಾಗಿ ನಮ್ಗೇನು ಈ ಋತುಗಳನ್ನು ನಾವು 4 ಆಗಿ ವಿಭಾಗಿಸಿದ್ದೇವೆ. ಯಾವುದೆಲ್ಲ? ವಸಂತ ಕಾಲ, ಬೇಸಿಗೆ ಕಾಲ, ಹೇಮಂತ ಕಾಲ ಹಾಗೂ ಚಳಿಗಾಲ ಅಂತೇಳಿ ನಾವು ಇದು ವಿಭಾಗಿಸಲಾಗಿದೆ ಅಂತೇಳಿ ಕಲ್ತಿದ್ದೇವೆ. ಇನ್ನು ಅದೇನು ಸಾಮಾನ್ಯವಾಗಿ ಎಲ್ಲರೂ ಇದು ಮಾಡಿರುವಂತದ್ದು. ಆದ್ರೆ ಭಾರತದಲ್ಲಿ ವಾತಾವರಣದ ಬದಲಾವಣೆಗೆ ಅನುಗುಣವಾಗಿ 6 ವಿಭಿನ್ನ ಋತುಗಳಾಗಿ ವಿಂಗಡಿಸಲಾಗಿದೆ ಇದನ್ನು. ಅಂದ್ರೆ ಈ ಋತುಗಳನ್ನು ಭಾರತದಲ್ಲಿ ನಮ್ಮ ವಾತಾವರಣದಲ್ಲಿ ಆಗುವ ಬದಲಾವಣೆಗೆ ಅನುಗುಣವಾಗಿ 4 ಅಲ್ಲ 6 ಋತುಗಳನ್ನಾಗಿ ವಿಭಾಗ ಮಾಡಲಾಗಿದೆ. ಅದರಲ್ಲಿ 1ನೇದು ವಸಂತ ಋತು. ಈ ವಸಂತ ಋತು ಮಾರ್ಚ್
ಮತ್ತೆ ಏಪ್ರಿಲ್ ತಿಂಗಳಲ್ಲಿ ಬರ್ತದೆ. ಆಮೇಲೆ ಎರಡನೆಯದು ಗ್ರೀಷ್ಮ ಋತು. ಈ ಗ್ರೀಷ್ಮ ಋತು ಮೇ ಮತ್ತು ಜೂನ್ ತಿಂಗಳಲ್ಲಿ. ಇನ್ನು ವರ್ಷ ಋತು ಜುಲೈ ಮತ್ತೆ ಆಗಸ್ಟ್ ತಿಂಗಳಲ್ಲಿ. ಆಮೇಲೆ ಶರತ್ ಋತು ಇದು ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್ ತಿಂಗಳಲ್ಲಿ. ಹೇಮಂತ ಋತು ಇದು ನವೆಂಬರ್ ಮತ್ತೆ ಡಿಸೆಂಬರ್. ಆಮೇಲೆ ಶಿಶಿರ ಋತು ಇದು ಜನವರಿಯಿಂದ ಫೆಬ್ರವರಿವರೆಗೆ. ಹೀಗೆ 6 ಋತುಗಳು ಯಾವುದೆಲ್ಲ? ವಸಂತ ಋತು, ಗ್ರೀಷ್ಮ ಋತು, ವರ್ಷ ಋತು, ಶರತ್ ಋತು, ಹೇಮಂತ ಋತು ಹಾಗೂ ಶಿಶಿರ ಋತು. ಇದು ನಮ್ಮ ಭಾರತದಲ್ಲಿ ಅಂದ್ರೆ ನಮ್ಮ ಇಲ್ಲಿಯ ವಾತಾವರಣದ ಬದಲಾವಣೆಗೆ ಅನುಗುಣವಾಗಿ ಈ 6 ಋತುಗಳನ್ನು ಇಲ್ಲಿ ಲೆಕ್ಕ ಹಾಕಲಾಗ್ತದೆ. ಇನ್ನು ಮುಂದಿನ ವಿಷಯ ಏನಂತ ಹೇಳಿದ್ರೆ ನಾವು ಮಾಡುವಂಥದ್ದು ಉತ್ತರಾಯಣ. ಈ ಉತ್ತರಾಯಣ ಅಂತ ಹೇಳಿದ್ರೆ ಏನಂತೇಳಿ ನೋಡುವ. ಅಂದ್ರೆ ಈ ಮಕರ ಸಂಕ್ರಾಂತಿ ಅಂತೇಳಿ ನಾವು ಕಲ್ತಿದ್ದೇವಲ್ವಾ? ಅಂದ್ರೆ ಯಾವಾಗ? ಜೂನ್ ಮಕರ ಸಂಕ್ರಾಂತಿ ಯಾವಾಗ ಬರ್ತದೆ ಅಂತೇಳಿ ಕಲ್ತಿದ್ದೇವೆ. ಈ ಮಕರ ಸಂಕ್ರಾಂತಿಯ ನಂತರ ಈ ಸೂರ್ಯನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಮಕರ ಸಂಕ್ರಾಂತಿಯ ನಂತರ ಸೂರ್ಯನು ದಕ್ಷಿಣಾಯನ ರೇಖೆಯಿಂದ ಅಂದ್ರೆ ಈ ಗೋಲದ ದಕ್ಷಿಣಾಯನ ರೇಖೆಯಿಂದ ಏನಾಗ್ತದೆ, ಭೂಮಿಯ ದಕ್ಷಿಣಾಯನ ರೇಖೆಯಿಂದ ಉತ್ತರಾಯಣ ರೇಖೆಯ ಕಡೆಗೆ ತನ್ನ ಅಂದ್ರೆ ಆಯನವನ್ನು ಆರಂಭಿಸಿ, ದಕ್ಷಿಣಾಯನ ರೇಖೆಯಿಂದ ಉತ್ತರಾಯಣ ರೇಖೆಗೆ ಆಯನವನ್ನು ಆರಂಭಿಸಿ ಜೂನ್ 21ರಂದು ಉತ್ತರಾಯಣ ರೇಖೆಯ ನೇರ ಮೇಲ್ಭಾಗಕ್ಕೆ ಬರ್ತಾನೆ. ಅಂದ್ರೆ ಈ ಜೂನ್ 21ಕ್ಕೆ ಸೂರ್ಯನು ಉತ್ತರಾಯಣ ರೇಖೆಯ ನೇರ ಮೇಲ್ಭಾಗಕ್ಕೆ ಬರ್ತಾನೆ. ಅಂದ್ರೆ ಈ ಉತ್ತರಾಯಣ ಅಂತ ಹೇಳಿದ್ರೆ ದಕ್ಷಿಣಾಯನ ರೇಖೆಯಿಂದ ಉತ್ತರಾಯಣ ರೇಖೆಯ ಕಡೆಗಿರುವ ಸೂರ್ಯನ ಆಯನ. ಅರ್ಥ ಆಯ್ತಾ? ದಕ್ಷಿಣಾಯನ ರೇಖೆಯಿಂದ ಉತ್ತರಾಯಣ ರೇಖೆಗಿರುವ ಸೂರ್ಯನ ಆಯನವನ್ನು ಉತ್ತರಾಯಣ ಅಂತೇಳಿ ಕರೀತಾರೆ. ಅದೇ ತರ ಈ ಉತ್ತರಾಯಣ ಕಾಲದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಉತ್ತರಾರ್ಧ ಗೋಳದಲ್ಲಿ ಹಗಲಿನ ದೈರ್ಘ್ಯವು ಕ್ರಮೇಣ ಹೆಚ್ಚಾಗುತ್ತಾ ಹೋಗುತ್ತದೆ. ಹಾಗೂ ರಾತ್ರಿಯ ದೈರ್ಘ್ಯ ಏನಾಗ್ತದೆ, ದಕ್ಷಿಣಾರ್ಧ ಗೋಳದಲ್ಲಿ ರಾತ್ರಿಯ ದೈರ್ಘ್ಯ ಹೆಚ್ಚಾಗಿರುತ್ತದೆ. ಉತ್ತರಾರ್ಧ ಗೋಳದಲ್ಲಿ ಹಗಲಿನ ದೈರ್ಘ್ಯ ಹೆಚ್ಚಾಗ್ತದೆ, ದಕ್ಷಿಣಾರ್ಧ ಗೋಳದಲ್ಲಿ ರಾತ್ರಿಯ ದೈರ್ಘ್ಯ ಈ ಉತ್ತರಾಯಣ ಕಾಲದಲ್ಲಿ ಹೆಚ್ಚಾಗ್ತದೆ. ಇನ್ನು ಮುಂದೆ ಬರುವಂತದ್ದು ದಕ್ಷಿಣಾಯನ. ದಕ್ಷಿಣಾಯನ ಅಂತ ಹೇಳಿದ್ರೆ ಕರ್ಕಾಟಕ ಸಂಕ್ರಾಂತಿಯ ನಂತರ ಸೂರ್ಯನ ಆಯನವು ಉತ್ತರಾಯಣ ರೇಖೆಯಿಂದ ಎಲ್ಲಿಗೆ ಹೋಗ್ತದೆ, ದಕ್ಷಿಣಾಯನ ರೇಖೆಯ ಕಡೆಗೆ ಸಾಗಿ ಡಿಸೆಂಬರ್ 22ರಂದು ದಕ್ಷಿಣಾಯನ ರೇಖೆಯ ನೇರ ಮೇಲ್ಭಾಗಕ್ಕೆ ಸೂರ್ಯ ಬರ್ತಾನೆ. ಈ ಸಂದರ್ಭದಲ್ಲಿ ಉತ್ತರಾಯಣ ರೇಖೆಯಿಂದ ದಕ್ಷಿಣಾಯನ ರೇಖೆಯ ಕಡೆಗಿರುವ ಸೂರ್ಯನ ಆಯನವನ್ನು ಏನಂತೇಳಿ ಕರೀತಾರೆ, ದಕ್ಷಿಣಾಯನ ಅಂತೇಳಿ ಹೇಳ್ತಾರೆ. ಅಂದ್ರೆ ಉತ್ತರಾಯಣ ರೇಖೆಯಿಂದ ದಕ್ಷಿಣಾಯನ ರೇಖೆಯ ಕಡೆಗಿರುವ ಸೂರ್ಯನ ಆಯನವನ್ನು ದಕ್ಷಿಣಾಯನ ಅಂತೇಳಿ ಕರಿತೇವೆ. ಈ ಸಂದರ್ಭದಲ್ಲಿ ದಕ್ಷಿಣಾಯನದ ಕಾಲದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ದಕ್ಷಿಣಾರ್ಧ ಗೋಳದಲ್ಲಿ ಅತಿ ದೈರ್ಘ್ಯವಾದ ಹಗಲು ಇರ್ತದೆ. ಇಲ್ಲಿ ದಕ್ಷಿಣಾರ್ಧ ಗೋಳದಲ್ಲಿ ಏನಾಗಿರ್ತದೆ, ಅತಿ ದೈರ್ಘ್ಯವಾದ ಹಗಲಾಗಿರ್ತದೆ. ಅದೇ ಉತ್ತರಾರ್ಧ ಗೋಳದಲ್ಲಿ ಏನಾಗಿರ್ತದೆ, ರಾತ್ರಿಯ ದೈರ್ಘ್ಯ ಹೆಚ್ಚಾಗಿರ್ತದೆ. ಇದು ಎರಡು ಏನು ದಕ್ಷಿಣಾಯನ ಮತ್ತೆ ಉತ್ತರಾಯಣ ಕಾಲದ ಬಗ್ಗೆ ನಾವೀಗ ಕಲ್ತಿರುವಂತದ್ದು. ಏನೆಲ್ಲ ಉತ್ತರಾಯಣ ಅಂತ ಹೇಳಿದ್ರೆ ಏನು, ದಕ್ಷಿಣಾಯನ ರೇಖೆಯಿಂದ ಉತ್ತರಾಯಣ ರೇಖೆಯ ಕಡೆಗಿರುವ ಸೂರ್ಯನ ಆಯನ. ಅದೇ ತರ ದಕ್ಷಿಣಾಯನ ಅಂತ ಹೇಳಿದ್ರೇನು, ಉತ್ತರಾಯಣ ರೇಖೆಯಿಂದ ದಕ್ಷಿಣಾಯನ ರೇಖೆಯ ಕಡೆಗಿರುವ ಸೂರ್ಯನ ಆಯನ. ಇನ್ನು ಮಾರ್ಚ್ನಿಂದ ಸೆಪ್ಟೆಂಬರ್ ವರೆಗಿನ 6 ತಿಂಗಳ ಕಾಲ ಸೂರ್ಯನು ಉತ್ತರಾರ್ಧ ಗೋಳದಲ್ಲಿ ಇರುವುದರಿಂದ ಅಂದ್ರೆ ಮಾರ್ಚ್ ಇಂದ ಸೆಪ್ಟೆಂಬರ್ ವರೆಗೆ 6 ತಿಂಗಳು ಈ ಸೂರ್ಯ ಉತ್ತರಾರ್ಧ ಗೋಳದಲ್ಲಿ ಇರ್ತಾನೆ. ಈ ಸಮಯದಲ್ಲಿ ಉತ್ತರ ಧ್ರುವದಲ್ಲಿ 6 ತಿಂಗಳುಗಳ ಕಾಲ ನಿರಂತರ ಹಗಲಾಗಿರ್ತದೆ ಅಲ್ವಾ. ಉತ್ತರ ಧ್ರುವ ನೀವು ನೋಡಿದಿರಿ, ಇಲ್ಲಿ 90 ಡಿಗ್ರಿ ನಾರ್ತ್ ಅಲ್ವಾ. ಇಲ್ಲಿ ಉತ್ತರ ಧ್ರುವದಲ್ಲಿ ಏನಾಗಿರ್ತದೆ, ಮಾರ್ಚ್ ಇಂದ ಸೆಪ್ಟೆಂಬರ್ ವರೆಗಿನ 6 ತಿಂಗಳ ಕಾಲ ಸೂರ್ಯನು ಉತ್ತರಾರ್ಧ ಗೋಳದಲ್ಲಿ ಇರುವ ಕಾರಣ ಈ ಸಮಯದಲ್ಲಿ ಉತ್ತರ ಧ್ರುವದಲ್ಲಿ 6 ತಿಂಗಳುಗಳ ಕಾಲ ಹಗಲಾಗಿರ್ತದೆ. ಅದೇ ತರ ಸೆಪ್ಟೆಂಬರ್ ಇಂದ ಮಾರ್ಚ್ ವರೆಗೆ 6 ತಿಂಗಳುಗಳ ಕಾಲ ಸೂರ್ಯನು ದಕ್ಷಿಣಾರ್ಧ ಗೋಳದಲ್ಲಿರುವ ಕಾರಣ ಏನಾಗ್ತದೆ, ಉತ್ತರ ಧ್ರುವದಲ್ಲಿ ಈ 6 ತಿಂಗಳುಗಳ ಕಾಲ ನಿರಂತರ ರಾತ್ರಿಯಾಗಿರುತ್ತದೆ. ಇಷ್ಟು ವಿಷಯಗಳು ಅರ್ಥ ಆಯ್ತಲ್ಲ. ಅಂದ್ರೆ ಇವತ್ತಿನ ಈ ತರಗತಿಯಲ್ಲಿ ನಾವು ಕಲ್ತದ್ದು ಭಾರತದಲ್ಲಿ ಇರುವ 6 ಋತುಗಳು, ಆಮೇಲೆ ಉತ್ತರಾಯಣ ಹಾಗೂ ದಕ್ಷಿಣಾಯನ.
ಇಲ್ಲಿಗೆ ಇವತ್ತಿನ ಈ ತರಗತಿಯನ್ನು ಮುಗಿಸೋಣ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.